ಒಬ್ಬೊಬ್ಬರು ಕ್ರಿಸ್ಟಲ್ ಸಾಲ್ಟ್ ಅಂತಾರೆ, ಒಬ್ಬೊಬ್ಬರು ಬಾತ್ ಸಾಲ್ಟು ಅಂತಾರೆ. ಜಸ್ಟ್ ಇದು 1 ಸ್ಪೂನ್ ಅಷ್ಟು ಹಾಕಬೇಕು ಬಿಸಿನೀರಿಗೆ. ಇದು ಫಸ್ಟ್. ನೆಕ್ಸ್ಟು ಶಾಂಪು. ಪೆಡಿಕ್ಯೂರಿಗೆ ಶಾಂಪೂನೇ ಬರುತ್ತೆ, ಪೆಡಿಕ್ಯೂರ್ ಶಾಂಪೂನೇ ತಂದಿರೋದು. ಇದು ಬಂದು ಅಮೋನಿಯಾ. ಇದು ಆ್ಯಸಿಡ್ ಥರ ಒಂಥರ ಇರುತ್ತೆ, ತುಂಬ ಸ್ಮೆಲ್ ಬರುತ್ತೆ. ಜಸ್ಟು ಒಂದು 2-3 ಡ್ರಾಪ್ಸ್ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಂಗಿಲ್ಲ. ಆಮೇಲೆ ಇದು ಬಂದು ಕ್ರಿಟಿಕಲ್ ಕ್ರೀಮ್. ಮೇಡಮ್ ಕುಡಿಕಾಲು ಅವ್ರಿಗೆ ನೇಲ್ ಪಾಲಿಶ್ ಇಲ್ಲ. ನೇಲ್ ಪಾಲಿಶ್ ಇದ್ದರೆ ನೇಲ್ ರಿಮೂವರ್ ಅಮೋನಿಯಾ ಅಂತ ಬರುತ್ತೆ. ನೇಲ್ ಕಾಟನ್ ತಗೊಂಡು ನೇಲ್ ಪಾಲಿಶ್ ಎಲ್ಲನೂ ರಿಮೂವ್ ಮಾಡಬೇಕು. ಫಸ್ಟ್ ವಾಟರ್ ಡಿಪ್ ಮಾಡೋಕ್ಕೆ ಮುಂಚೆನೇ ಫಸ್ಟ್ ನಾವು ಮೈಂಡಲ್ಲಿ ಇಟ್ಕೋಬೇಕು ನೇಲ್ ಪಾಲಿಶ್ ರಿಮೂವ್ ಮಾಡಬೇಕು ಅಂತ. ಸೊ ಇವಾಗ ನೇಲ್ ಪಾಲಿಶ್ ಅವ್ರಿಗಿಲ್ಲ, ಸೊ ಡೈರೆಕ್ಟು ನಾನು ಕ್ರಿಟಿಕಲ್ ಕ್ರೀಮ್ ಹಾಕ್ತಾಯಿದ್ದೀನಿ. ಏನಪ್ಪ ಇದು ಏನಕ್ಕೆ ಯೂಸ್ ಮಾಡೋದು? ಈ ಕ್ರಿಟಿಕಲ್ ಎಲ್ಲ ಇಲ್ಲಿದೆಯಲ್ಲ ಇವ್ರಿಗೆ ಇಲ್ಲಿ ಕ್ರಿಟಿಕಲ್ ಇರುತ್ತೆ, ಈ ಪೋರ್ಷನಲ್ಲಿ ಕ್ರಿಟಿಕಲ್ ಇರುತ್ತೆ, ಫುಲ್ ಡ್ರೈ ಆಗಿರುತ್ತೆ. ಆ ಕ್ರಿಟಿಕಲ್ ಎಲ್ಲ ಸ್ವಲ್ಪ ಮೃದುವಾಗಲಿ ಮೆತ್ತಗಾಗಲಿ ಅಂತ ಅಂದ್ಬಿಟ್ಟು ಕ್ರಿಟಿಕಲ್ ಕ್ರೀಮ್ ಹಚ್ತಾರೆ. ಪ್ರೊಫೆಷ್ನಲ್ ಪೆಡಿಕ್ಯೂರ್ ಇನ್ನೊಂದ್ಸತಿ ತೋರಿಸ್ತೀನಿ ಕ್ಲಾಸಲ್ಲಿ. ಪ್ರೊಫೆಷ್ನಲ್ಗೂ ಇದೆ ಬೇಸಿಕ್ಕು, ಆಮೇಲೆ ಎಕ್ಸ್ಟ್ರಾ ಮಸಾಜ್ ಬರುತ್ತೆ. ಹಚ್ಚಿದ ತಕ್ಷಣ ಡಿಪ್ ಮಾಡಿ ಅಂತ ಹೇಳಬೇಕು. ಜಾಸ್ತಿ ಬಿಸಿ ನೀರು ಇದೆಯಾ ಇಲ್ಲೋ ನೋಡ್ಕೊಂಡು ಇದೆ ಮತ್ತೆ. ಆಮೇಲೆ ನಾರ್ಮಲ್ ಟಬ್ಬಲ್ಲೆಲ್ಲೂ ಮಾಡ್ತಾರೆ. ಇಡೀ ಮ್ಯಾಮ್ ಕೆಳಗಡೆ ಸ್ವಲ್ಪ ನಾರ್ಮಲ್ ಟಬ್ ಒಳಗಡೆ ನೀರು ಹಾಕ್ಕೊಂಡು ಡಿಪ್ ಮಾಡೋಕ್ಕೂ ಇದೆಲ್ಲ ಇಟ್ಬಿಟ್ಟು ಇದು ಮಾಡ್ತಾರೆ. ಸೊ ಸಲೂನಲ್ಲಿ ಒಂದು ಚಿಕ್ಕ ಪಾರ್ಲರಲ್ಲಿ ಇರಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಪಾರ್ಲರಲ್ಲಿನೂ ಇರುತ್ತೆ, ದೊಡ್ಡ ಸಲೂನಲ್ಲಿನೂ ಇರುತ್ತೆ. ಸೊ ಇದು ಏನಂದರೆ ಆ್ಯಕ್ಚುಲಿ ಇದು ಮಸಾಜ್ ಬರುತ್ತೆ. ಸೊ ಲೈಟಿಂಗ್ಸು ಮಸಾಜ್ ಎಲ್ಲ ಬರುತ್ತೆ, ಬಟನ್ಸು ಇದೆ. ಡೆಡ್ ಸ್ಕಿನ್ ಎಲ್ಲ ಫೀಲ್ ಆಗಲ್ಲ, ಬಿಸಿ ಇರಲೇಬೇಕು. ಇಲ್ಲಿ ಹಿಂಗೆ ಇಟ್ಕೋತೀನಿ ಇರುವ ಆಟೋಮೆಟಿಕ್ ಮಿಷಿನ್ ಆದರೆ ಸೌಂಡ್ ಬೈಯತ್ತಿವ ಅವರು 2 ಅವ್ರ ಕಾಲ್ನ ಕಂಫರ್ಟ್ ಝೋನ್ ಸರ್ ಇಲ್ಲಿ ಇಟ್ಕೊಂಡು ನಿಮ್ಗೆ ಅಷ್ಟು ಬಂದಿಲ್ಲ ಅಂತಂದರೆ ಹಿಂಗೆ ಕೈಗೆ ತಗೊಂಡ್ರೆ ನೀವು ಎಷ್ಟು ಮಾಡ್ತಾ ಇದ್ದೀರಾ ಏನು ಅಂತ ಗೊತ್ತಾಗುತ್ತೆ. ಅವ್ರದ್ದೆಲ್ಲ ತುಂಬ ಫೀಲ್ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಡೆಡ್ ಸ್ಕಿನ್ ಎಲ್ಲ ಇಲ್ಲಿ ಡೆಡ್ ಸ್ಕಿನ್ ಆಗಿದೆ, ಆಮೇಲೆ ಕ್ರ್ಯಾಕ್ ಆಗಿದೆ. ಓಕೆನಾ? ನಾನು ಇದರಿಂದ ಬ್ಲೇಡಿಂದ ಇಲ್ಲಿ ತೆಗಿತೀನಿ. ಪೇನ್ ಆಗುತ್ತೇನೋ ಅಂತ ಅನ್ಕೊಂಡಿರಾ, ಬಟ್ ಅವ್ರಿಗೆ ಪೇನ್ ಆಗ್ತಾ ಇರಲಿಲ್ಲ. ಪೇನ್ ಆಗ್ತಾ ಇದೆ ಮ್ಯಾಮ್ ನಿಮಗೆ? ಇಲ್ಲ ಮೇಡಮ್. ಪೇನ್ ಪ್ರೆಷರ್ ಕೊಟ್ಟಿ ಮಾತ್ರ ನೋವಾಗುತ್ತೆ ಅನ್ಕೋತೀನಿ. ಅಲ್ಲ, ತುಂಬಾ ಸ್ಕಿನ್ ಇಲ್ಲ ಅಂದ್ರೆ ಸ್ಕಿನ್ ಏನ್ ತೆಗಿತೀವೋ ಅದ್ರದ್ದು ಮಾತ್ರನೇ ಡೆಡ್ ಸ್ಕಿನ್. ಡೆಡ್ ಸ್ಕಿನ್ ಇಲ್ಲ ಅಂದ್ರೂ ನಾವು ಬ್ಲೇಡ್ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಂತಂದ್ರೆ ತುಂಬಾ ಪೇನ್ ಆಗುತ್ತೆ ಅವ್ರಿಗೆ. ಸೊ ನಾನು ಇವಾಗ ತೆಗಿತಾ ಇರೋದು ಅವ್ರಿಗೆ ಡೆಡ್ ಸ್ಕಿನ್ ಮಾತ್ರನೇ ತೆಗಿತಾ ಇರೋದು ನಾನು. ಓಕೆನಾ? ಕಂಟ್ರೋಲ್ ಬರುತ್ತೆ. ಆದರೆ ಮೂವತ್ತು ನಾನು ಡೆಡ್ ಸ್ಕಿನ್ ತೆಗ್ದಿದ್ದೀನಿ. ಈ ರೆಡ್ ಇಶ್ಯೂ ಕಾಣಿಸ್ತಾ ಇತ್ತು ಅವ್ರ ಸ್ಕಿನ್ನು. ಇನ್ನೂ ಇದು ಹೋಗಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಫೀಲ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಪೇನ್ ಆಗುತ್ತೆ. ಸೊ ನೋಡಿಕೊಂಡು ನಾವು ತೆಗಿಬೇಕು, ಆಯಿತಾ? ಕ್ರೀಮ್ ಬರುತ್ತೆ. ಸೊ ಇಲ್ಲೆಲ್ಲ ಮಾಡಬಾರ್ದು. ಓಕೆನಾ? ಸೊ ಇವಾಗ ಇಷ್ಟ ಆಯ್ತಲ್ಲ, ಇವಾಗ
ಈ ಸ್ಟೀಲ್ ಸ್ಕ್ರಬ್ರಿಂದ ಸೊ ನಾವು ತೆಗೆದಿದ್ದನ್ನೆಲ್ಲನೂ ಇದರಿಂದ ಕ್ಲೀನಾಗಿ ಹಿಂಗೆ ರಬ್ ಮಾಡಬೇಕು. ನೋಡಿ ಆವಾಗಲೇ ಹೆಂಗಿತ್ತು, ಎಲ್ಲ ಫುಲ್ ಹೋಗ್ತಾ ಇದೆ. ಅದರಿಂದ ಕಾಲು ಫಿನಿಶ್ ಮಾಡಬೇಕು, ಇದರಿಂದ ಅರ್ಧ ಭಾಗ, ಇನ್ನು ಮಿಕ್ಕಿದೆ 25% ಅದರಿಂದ ಕ್ಲೀನ್ ಮಾಡಬೇಕು. ಇನ್ನೂ ಇದೆ. ಸೊ ತುಂಬ ಇದು ಮಾಡೋಕ್ಕೆ ಹೋದ್ರೂ ಇದಾಗುತ್ತೆ. ಸೊ ಕ್ರಿಟಿಕಲ್ ತೆಗಿತೀವಲ್ವ ಅದರಿಂದ ತೆಗಿಬೇಕು. ಹಿಂಗೆ ಮಿಕ್ಕಿರೋದು ನಾವು ಬ್ಲೇಡಿಂದ ರಿಮೂವ್ ಮಾಡ್ತೀವಿ ಅಂತಂದರೆ ಅವ್ರದ್ದು ಸ್ಕಿನ್ ತುಂಬಾ ಪೀಲ್ ಆಗಿಬಿಡುತ್ತೆ. ಸೊ ಕ್ರಿಟಿಕಲ್ ನೀಡಲಿಂದ ತೆಗಿತೀವಿ ಅಂತಂದರೆ ಒಂದು ಸ್ವಲ್ಪ ಅಲ್ಲಿ ಏನಿದೆ ಡೆಡ್ ಸ್ಕಿನ್ ಅದು ಮಾತ್ರ ರಿಮೂವ್ ಆಗುತ್ತೆ. ಓಕೆನಾ? ರಫ್ ಥರ ಗೊತ್ತಲ್ಲ ನಿಮಗೆ, ನೋಡಿ ಫೀಲ್ ಮಾಡಿ. ಇದು ಜಾಸ್ತಿ ರಫ್ ಇದೆ, ಇದು ಸ್ಮೂತ್ ರಫ್ ಇದೆ. ಪಾಸ್ ಕರ್ಕೊಂಡು ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಆವಾಗಲೇ ಹಿಂಗಿತ್ತು ಇವ್ರದ್ದು. ಓಕೆನಾ? ನೋಡಿ ರಿಮೂವ್ ಆಗಿದೆ ತಾನೆ. ಇದು ಪುಷರ್ ಅಂತ ಕರೀತಾರೆ. ಓಕೆನಾ? ಸೊ ಕ್ರಿಟಿಕಲ್ಲು ಇಲ್ಲಿರುತ್ತೆ. ಸೊ ಹಿಂಗೆ ತೆಗೆದ್ರೆ ನೋಡಿ ಕ್ರಿಟಿಕಲ್ ಎಲ್ಲ ಹೆಂಗೆ ಬರ್ತೈತೆ. ಪುಷ್ ಮಾಡಬೇಕು, ಇದರಿಂದನೂ ಪುಷ್ ಮಾಡ್ತಾರೆ ಪುಷರು, ಇದರಿಂದನೂ ಪುಷ್ ಮಾಡ್ತಾರೆ. ಹಿಂಗೆ ನನಗೆ ಇದರಿಂದ ಈಸಿ ಆಗುತ್ತೆ, ಆದ್ದರಿಂದ ನಾನು ನಿಮಗೆ ಇದರಿಂದ ತೋರಿಸ್ತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ಲ ಕ್ರಿಟಿಕಲ್ ತೆಗೆಯೋದು ಅಂತ. ಇದು ನೋಡಿ ಹುಷಾರಾಗಿ ತೆಗಿಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು ಇದು. ಓಕೆನಾ? ಈ ನಾವು ಕ್ರಿಟಿಕಲ್ ಇದೆಯಲ್ಲ, ಸೊ ಅದನ್ನು ತೆಗಿಬೇಕು ಹಿಂಗೆ. ಇದು ಇವ್ರಿಗೆ ನೇಲ್ಸ್ ಇದ್ದರೆ ಸೊ ನೇಲ್ ಕಟ್ಟರಿಂದ ಕಟ್ ಮಾಡಿಬಿಟ್ಟು ಇದರಿಂದ ನಾವು ಶೇಪ್ ಮಾಡ್ತೀವಿ. ಬಟ್ ಇವ್ರಿಗೆ ನೇಲ್ಸೇ ಇಲ್ಲ. ಆಮೇಲೆ ಈ ನೇಲ್ಸ್ ಸೈಡಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ. ಈ ಬ್ಲ್ಯಾಕ್ನೆಸ್ ಇದೆಯಲ್ಲ, ಮ್ಯಾಮ್ ಏಟಾಗಿದೆ ಅದು. ಎರಡು ಕಾಲಲ್ಲೂ ಆಗೈತೆ ನೋಡಿ, ಏಟಾಗಿರೋದು ಅದಕ್ಕೆ ಅದು ಹಂಗಿದೆ. ಬ್ಲ್ಯಾಕ್ ಡಸ್ಟ್ ಇಲ್ಲ, ಏಟಾಗಿರೋದು ನೋಡಿ. ಇಲ್ಲಿ ಡಸ್ಟ್ ಕಾಣಿಸ್ತಾ ಇದೆಯಾ ನೋಡಿ. ಅವರು ನೀಟಾಗಿ ಉಗುರಲ್ಲಿ ಹೊರಗಡೆ ಇರೋ ಡಸ್ಟನ್ನೆಲ್ಲ ತೆಗಿಬೇಕು. ಕಾಟನ್ ತಗೊಂಡು ಕಾಟನ್ಗೆ ರಿಮೂವ್ ಮಾಡಬೇಕು. ಇದು ಫುಲ್ ಕ್ಲೀನ್ ಆಯ್ತಲ್ಲ, ಲಾಸ್ಟಲ್ಲಿ ಅವ್ರಿಗೆ ಶಾಂಪೂ ಹಾಕಬೇಕು. ಎಲ್ಲ ಫುಲ್ ಡಸ್ಟ್ ಎಲ್ಲ ಇರುತ್ತಲ್ಲ,
ಪೆಡಿಕ್ಯೂರ್. ಇದು ಸ್ಕ್ರಬ್. ಅವ್ರದ್ದೆಲ್ಲ ಪೆಡಿಕ್ಯೂರ್ ಎಲ್ಲ ಆದಮೇಲೆ ಸ್ಕ್ರಬ್. ರೋಶ್ನಿ, ಇದು ಬಂದು ಕ್ರೀಮ್. ಅವ್ರಿಗೆ ಕ್ರೀಮ್ ಕೊಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಕಾಲಿಗೆ. ಡ್ರೈ ಆಗಿರುತ್ತಲ್ಲ ಅದೆಲ್ಲ. ಇದು ಅಪ್ಡೇಟೆಡ್ ವರ್ಷನ್. ಆವಾಗಲೇ ಅವ್ರದ್ದು ಹೆಂಗಿತ್ತು, ಒಂದು ನಿಮಿಷ ಇರಪ್ಪ, ಆವಾಗಲೇ ಫುಲ್ ಹೆಂಗಿತ್ತು ಅವ್ರದ್ದು, ಫುಲ್ ಪೀಲ್ ಮಾಡಿ. ತುಂಬ ಪೀಲ್ ಮಾಡಿದ್ರೆ ಅವ್ರಿಗೆ ಇದಾಗತ್ತೆ, ಅದಕ್ಕೆ ತುಂಬ ಪೀಲ್ ಮಾಡಿಲ್ಲ, ಅವರೇ ಸಾಕು ಅಂತಂದರು. ಸೊ ನೋಡಿ, ಇಲ್ಲಿಗೆ ಡಿಫ್ರೆನ್ಸಸ್ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ, ಇಲ್ಲಿಗೆ ಅಲ್ವಾ? ಸೊ ಇಷ್ಟು ಪೆಡಿಕ್ಯೂರ್.